ಇವತ್ತು ನಾವು NIOSದು ಮಾಸ್ ಕಾರ್ಡ್ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ತೀವಿ. ಇವ್ ನನ್ನ ಮಗ. ಹಾಯ್ ಮೇಡಮ್. ಹಾಯ್. ಇವನ್ನೇ ನಾನು ಇವಾಗ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇರೋದು. ಸೊ ಇವನು ಲೆವೆಲ್ B ಎಕ್ಸಾಮ್ ಬರ್ದಿದ್ದ, ಅದ್ರದ್ದು ರಿಸಲ್ಟ್ ಬಂದಿತ್ತು. ಇವಾಗ ನನ್ನ ಕೈಗೆ ಅದರದ್ದು ಹಾರ್ಡ್ ಕಾಪಿ ಸಿಕ್ಕಿದೆ. ಖುಷಿ ಆಯ್ತಾ? ಎಸ್. ಏನಕ್ಕೆ ನಮ್ಗೆ ಇಷ್ಟೊಂದು ಖುಷಿ ಅಂತಂದರೆ, ಏನೋ ಒಂದು ಅಚೀವ್ ಮಾಡ್ದಂಗೆ ನಮ್ಗೆ ಅನಿಸ್ತಾ ಇದೆ. ನಾವು June 2, 2025ನಲ್ಲಿ NIOS ಅಲ್ಲಿ ರಿಜಿಸ್ಟರ್ ಮಾಡಿದ್ದು ಲೆವೆಲ್ Bಗೆ, ಅಂದರೆ ಈಕ್ವಲೆಂಟ್ ಟು ಕ್ಲಾಸ್ 5ಗೆ. ಇವನು ಬಂದು ರೆಗ್ಯುಲರ್ ಸ್ಕೂಲಲ್ಲಿ 3rd ಸ್ಟ್ಯಾಂಡರ್ಡ್ವರೆಗೂ ಓದಿದ್ದು. ಸೊ 3rd ಸ್ಟ್ಯಾಂಡರ್ಡ್ ಆದಮೇಲೆ ಡೈರೆಕ್ಟ್ 5th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ತಿರೋದು. 4th ಸ್ಕಿಪ್ ಮಾಡಿ 5th ಎಕ್ಸಾಮ್ ಬರ್ತಿರೋದು ಇವನು. ಸೊ June 2 ನಾವು ರಿಜಿಸ್ಟರ್ ಮಾಡಾದ್ಮೇಲೆ June 13 ನಮಗೆ ID ಜನ್ರೇಟ್ ಆಯಿತು. ಆ ಐಡಿನೂ ತೋರಿಸ್ತೀನಿ. ಈ ಥರ ನಮಗೆ ಸೇಮ್ ಹಿಂಗೆ ಬರುತ್ತೆ. ಅದು ನಾವು ಪ್ರಿಂಟ್ ತೊಗೊಂಡ್ಬಿಟ್ಟು ಈ ಥರ ಮಾಡಿಸಿಟ್ಕೊಂಡಿದ್ದೀನಿ. ಇದನ್ನು ಅವನು ಎಕ್ಸಾಮ್ ಬರೀಬೇಕಾದ್ರೆ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಹಂಗೆ 13th June 2025ನಲ್ಲಿ ID ಜನ್ರೇಟ್ ಆಯಿತು. February 2026ನಲ್ಲಿ ಅವನು ಎಕ್ಸಾಮ್ ಬರ್ದ. ಅವ್ನು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡಿದ್ನೋ ಅದ್ರದ್ದು ಎಕ್ಸಾಮ್ಸ್ ಬರ್ದ. ಮೇನಲ್ಲಿ ರಿಸಲ್ಟ್ ಅನೌನ್ಸ್ ಆಯಿತು, ಅದು NIOS ಪೋರ್ಟಲ್ನಲ್ಲಿ. ಇವಾಗ ಆಗಸ್ಟಲ್ಲಿ ನಮಗೆ ಮಾರ್ಕ್ ಶೀಟ್ ಬಂದಿದೆ. ಇದು ಬಂದು ಜೆರಾಕ್ಸ್ ಕಾಪಿ, ಕಲರ್ ಜೆರಾಕ್ಸ್ ಕಾಪಿ, ಒರಿಜಿನಲ್ ಅಲ್ಲ. ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸು ಇರುತ್ತೆ. ಒಂದು ಫೋಟೋ, ಆಮೇಲೆ ನೋಡ್ಬೋದು ನೀವು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗು, ಇದರಲ್ಲಿ ಆ್ಯಂಡ್ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಇದರಲ್ಲಿ ಅವನ ಹೆಸರು, ಒಂದು ಎನ್ರೋಲ್ಮೆಂಟ್ ನಂಬರ್ ಎಲ್ಲ ಇರುತ್ತೆ, ಫಾದರ್ ನೇಮು, ಮದರ್ ನೇಮು, ಅವನು ಯಾವ ಕ್ಲಾಸ್ನಲ್ಲಿ ಎಕ್ಸಾಮ್ ಬರ್ದಿರೋದು ಅಂದರೆ ಲೆವೆಲ್ B ಅಂತ ಮೆನ್ಷನ್ ಮಾಡಿರ್ತಾರೆ, ಈಕ್ವಲ್ ಟು ಕ್ಲಾಸ್ 5 ಅಂತ ಅಂದ್ಬಿಟ್ಟು. ಆಮೇಲೆ ಅವ್ನು ತೊಗೊಂಡಿರೋ ಯಾವ ಸಬ್ಜೆಕ್ಟ್ಸು, ಅದಕ್ಕೆ ಗ್ರೇಡ್ಸು ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೇಮ್ ರೆಗ್ಯುಲರ್ ಸ್ಕೂಲಲ್ಲಿ ಹೆಂಗಿರುತ್ತೋ ಅದೇ ಥರನೇ. ಸೊ ಇದರಲ್ಲಿ ಒಂದು ನಮ್ಗೆ ಏನು ಖುಷಿ ಅಂತಂದರೆ, ಓದೋದನ್ನು ಬಿಟ್ಟು ಅವ್ನಿಗೆ ಏನೇನು ಇಂಟ್ರೆಸ್ಟ್ ಇದೆ ಅದನ್ನೆಲ್ಲನೂ ಮಾಡಿಕೊಂಡು ಇದರಲ್ಲಿ ಅವನೇ ಓದಿ, ಅವ್ನ ಪೇಸ್ನಲ್ಲಿ ಅವನು ಓದಿ, ಸ್ಟ್ರೆಸ್ ಇಲ್ದಲೆ, ಟೆನ್ಷನ್ ಇಲ್ದಲೆ, ಕೂಲಾಗಿ ಆರಾಮಾಗೆ ಆಟ ಆಡಿಕೊಂಡು ಓಡಾಡಿಕೊಂಡು ಓದಿ ಎಲ್ಲದರಲ್ಲೂ A ಗ್ರೇಡ್ಸ್ ತೆಗೆದಿದ್ದಾನೆ. ಸೊ ಇದ್ರ ಫುಲ್ ಕ್ರೆಡಿಟ್ ಅವನಿಗೆ ಹೋಗಬೇಕು. ಅವನೇ ಕಷ್ಟಪಟ್ಟು ಅವನೇ ಓದಿ ಬರ್ದಿರೋದು. ಅಫ್ಕೋರ್ಸ್ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ, ಕೆಲವು ಅವನ್ನೆಲ್ಲ ಡೌಟ್ಸ್ಗಳಿಗೆಲ್ಲ ನಾವು ಇದು ಮಾಡಿಕೊಟ್ಟಿದ್ದೀವಿ. ಬಟ್ 90% ಅವನೇ ಎಲ್ಲ ಮಾಡ್ಕೊಂಡಿರೋದು. ನಮ್ಮ ತನಕ ಅವ್ನು ಬಂದೇ ಇಲ್ಲ ಯಾವುದಿದಕ್ಕೂ, ಇದುವರೆಗೂ. ಮುಂದಕ್ಕೆ ನಂಗೆ ಗೊತ್ತಿಲ್ಲ. ಗುಡ್ ನಿತಿನ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಸೊ ಹಂಗೆ ಸೊ ಇದು ನನಗೆ ತುಂಬ ಖುಷಿ ಕಂಡಂಥ ವಿಷಯ ಈ ಸಲಕ್ಕೆ, ಈ ಮಾರ್ಕ್ಸಿಗೆ. ಅವನೇ ಓದಿ ತೆಗೆದಿರೋವಂಥದ್ದು. ಒಂಥರ ಜಾಲಿಯಾಗೇ ನಮಗೆ ಹೆಂಗೆ ಇದನ್ನು ಮುಗಿಸ್ತಾ ಅಂತಲೇ ಗೊತ್ತಾಗಲಿಲ್ಲ ನಮಗೆ.